ಅನಧಿಕೃತವಾಗಿ ಕೀಲಾರ ಗ್ರಾಮದಲ್ಲಿ ನಡೆಸುತ್ತಿದ್ದ ಹೈಟೆಕ್ ಲ್ಯಾಬೋರೇಟರಿ ಡಯಾಗ್ನೋಸ್ಟಿಕ್ ಸೆಂಟರ್ ಮೇಲೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಕೆ ಜವರೇಗೌಡ ನೇತೃತ್ವದ ತಂಡ ದಾಳಿ ನಡೆಸಿ ಮುಚ್ಚಿಸಲಾಯಿತು. ತಾಲೂಕಿನ ಕೀಲಾರ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯಲ್ಲಿ ಅನಧಿಕೃತವಾಗಿ ಲ್ಯಾಬೋರೇಟರಿ ಸೆಂಟರ್ ನಡೆಯುತ್ತಿದೆ ಎಂಬ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಎನ್ನಲಾಗಿದೆ. ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಪರಿಶೀಲಿಸಿದ ಆರೋಗ್ಯ ಇಲಾಖೆಯ ತಂಡವು ದಾಳಿ ನಡೆಸಿತು. ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆದಿರುವುದಿಲ್ಲ ಎಂದು ಕಂಡುಬಂದಿದ್ದು ಅನುಮತಿ ಪತ್ರ ತರುವಂತೆ ಹೇಳಿ ಸೆಂಟರ್ ಮುಚ್ಚಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್, ಪಿಡಿಒ ಸುರೇಶ್, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಉಪಸ್ಥಿತರಿದ್ದರು. ಕ್ಷೇತ್ರ ಎಂಎಲ್ಎ ಗೌರವಾನ್ವಿತ ರವಿ ಅವರು ಒಂದು ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದರು. ಅದು ಭಾಳ ಉತ್ತಮವಾಗಿ ನಡೆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಒಂದು ಅನಧಿಕೃತ ಹೈಟೆಕ್ ಲ್ಯಾಬು ಒಂದು ತಿಂಗಳಿಂದ ನಡೀತಾ ಇದೆ ಅನ್ನೋ ಒಂದು ವಿಚಾರ ಪ್ರಸ್ತಾಪ ಬಂದು ಅಲ್ಲಿ ಮಾನ್ಯ ನಮ್ಮ ಗೌರವಾನ್ವಿತ DC ಸರ್ ನಮ್ಮನ್ನು ಕರೆದು ಈ ಥರ ಹೇಳ್ತಾ ದೂರು ಬಂದಿದೆ, ಏನು ಕ್ರಮ ಕೈಗೊಂಡಿದ್ದೀರಾ ಅಂತೇಳಿ ತಕ್ಷಣ ಸೀಸ್ ಮಾಡಿ ಅಂತ ಹೇಳಿದರು. ಅದೇ ಮುಖ ನಾವು ಬಂದು ಅದನ್ನು ಯಾವುದೋ ಅನಧಿಕೃತವಾಗಿ ಲ್ಯಾಬ್ ನಡೆಸ್ತಾ ಇದ್ದಾರೆ, ಹೈಟೆಕ್ ಲ್ಯಾಬ್ ಅಂತೇಳಿ ಅದನ್ನು ಇವತ್ತು ನಾವು ಪೂರ್ಣ ಬಂದ್ಗೊಳಿಸಿದ್ದೀವಿ. ಹೌದು, ಜನಸಂಪರ್ಕ ಸಭೆಯಲ್ಲಿ ದೂರು ಬಂದಿತ್ತು. ಹಾಗಾಗಿ ಅದನ್ನು ನಮ್ಮ DC ಸರ್ ಅವರ ಮೌಖಿಕ ಆದೇಶದ ಮೇರೆಗೆ ತಕ್ಷಣ ನಾವು ಅದನ್ನು ಸೀಸ್ ಮಾಡಿದ್ವಿ.